ಹಾಯ್, ಎಲ್ಲ ನಮ್ಮ ಸಾರ್ವಜನಿಕರಿಗೆ ನಮಸ್ಕಾರಗಳು. ಬೇಗ ಬೇಗ ಎಲ್ಲರೂ ಲೈವ್ಗೆ ಜಾಯ್ನ್ ಆಗಿ. ಯಾಕಪ್ಪ ಅಂದರೆ ಇವತ್ತು ಒಂದು ಹೊಸ ಯೋಜನೆ ಬಗ್ಗೆ ನಿಮಗೆ ಮಾಹಿತಿಗಳನ್ನ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಈ ಹೊಸ ಯೋಜನೆ ಏನಂತ ಕೇಳ್ಬೋದು, ಅದು ಯಾವ ಯೋಜನೆ ಮತ್ತು ಇದನ್ನ ಯಾವ ರೀತಿಯಾಗಿ ನೀವು ಒಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದನ್ನ ಅಂದ್ರೆ ಇದೊಂದು ಸ್ಕೀಮ್ನ ಯಾವ ರೀತಿಯಾಗಿ ಯಾವಾಗ ಒಂದು ಅರ್ಜಿಯನ್ನ ಪ್ರಾರಂಭ ಆಗುತ್ತೆ, ಈ ಅರ್ಜಿ ಏನು ಇವಾಗಿನಿಂದನ ಆರಂಭ ಆಗುತ್ತಾ ಅಥವಾ ಇನ್ನು ಕೆಲವು ದಿನಗಳು ಬಿಟ್ಟು ಆರಂಭವಾಗುತ್ತಾ, ಈ ಯೋಜನೆ ಬಗ್ಗೆ ತುಂಬಾ ಈಗಾಗಲೇ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀನಿ, ಇದೊಂದು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀನಿ. ಅದರಲ್ಲಿ ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಮಹಾಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋನ ಮಾಡ್ತಾ ಇದ್ದಾರೆ. ಆ ವಿಡಿಯೋಗಳನ್ನ ನೀವು ಸರಿಯಾಗಿ ಒಮ್ಮೆ ನೋಡಿ. ಅದೇ ರೀತಿಯಾಗಿ ಇವನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ, ಈ ಒಂದು ಯೋಜನೆ ಬಗ್ಗೆ ಈ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾ ಇದ್ದಾರೆ, ಈ ಮಹಾಲಕ್ಷ್ಮಿ ಯೋಜನೆಗೆ ಈಗ ಅರ್ಜಿಯನ್ನ ಹಾಕಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಒಂದು ಖಾತೆಗೆ 8,500 ರೂಪಾಯಿ ಹಣ ಜಮಾ ಆಗುತ್ತಾ, ಇದೆಲ್ಲದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಮಹಾಲಕ್ಷ್ಮಿ ಯೋಜನೆ ಏನು, ಈ ಮಹಾಲಕ್ಷ್ಮಿ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಮಹಾಲಕ್ಷ್ಮಿ ಯೋಜನೆ ಇದು ಇನ್ನು ಕೆಲವು ದಿನಗಳವರೆಗೆ ಓಪನ್ ಆಗಲ್ಲ. ಯಾಕೆ ಓಪನ್ ಆಗಲ್ಲ ಅನ್ನೋದನ್ನ ನಿಮ್ಗೆ ಕೊನೆಗೆ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಯಾಕೆ ಓಪನ್ ಆಗಲ್ಲ ಮತ್ತೆ ಇದನ್ನ ಯಾವಾಗಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಅಥವಾ ಪ್ರಾರಂಭ ಆಗೋದೇ ಇಲ್ವಾ ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೇನೆ. ನೀವು ಮಾಡ್ಬೇಕಾಗಿದ್ದಿಷ್ಟೇ, ಜಸ್ಟ್ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಯಾವುದೇ ರೀತಿಯಾಗಿ ನಿಮ್ಗೆ ಅರ್ಥ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಹಿಳೆಯರಿದ್ರು ಅಂದ್ರೆ ಎಲ್ಲಿ ತಪ್ಪದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬೇರೆಯವರ ಒಂದು ಗಮನಕ್ಕೆ ನೀವು ತಲೆಬಾಗಬೇಡಿ. ಯಾಕಪ್ಪ ಅಂತಂದ್ರೆ ಈ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಯಾವಾಗ ಆರಂಭ ಆಗುತ್ತೆ ಏನು ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೋಸ್ಕರ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವಂತ ಒಂದು ಬೆಲ್ಲಗೆ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕುವಂತ ಮುಂದಿನ ವಿಡಿಯೋ ನೋಟಿಫಿಕೇಶನ್ಸ್ಗಳು ನಿಮ್ಮೊಂದು ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಸ್ಟ್ ಈ ಮಹಾಲಕ್ಷ್ಮಿ ಯೋಜನೆ ಏನಿದೆ, ಈ ಮಹಾಲಕ್ಷ್ಮಿ ಯೋಜನೆ ಇನ್ನು ಕೆಲವು ದಿನಗಳವರೆಗೆ ಓಪನ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದೊಂದು ಕಾಂಗ್ರೆಸ್ನ ಒಂದು ಹೊಸ ಯೋಜನೆ ಆಗಿದ್ದು, ಇಲ್ಲಿ ನಮ್ಮ ಒಂದು ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಏನಾದ್ರೂ ಬಂತು ಅಂದ್ರೆ ಈ ಮಹಾಲಕ್ಷ್ಮಿ ಯೋಜನೆಯ ಒಂದು ಹೊಸ ಸ್ಕೀಮ್ ಏನಿದೆ ಓಪನ್ ಆಗುತ್ತೆ. ಈ ಮಹಾಲಕ್ಷ್ಮಿ ಸ್ಕೀಮು ಈಗ ಓಪನ್ ಆಗಿಲ್ಲ. ಪ್ರತಿ ತಿಂಗಳು 8,500 ರೂಪಾಯಿ ಹಣ ಬರ್ತಾ ಇದೆ ಅಂತ ಹೇಳಿದ್ರೆ, ಆದ್ರೆ ಪ್ರತಿ ತಿಂಗಳು 8,500 ರೂಪಾಯಿ ಹಣ ಬರೋದಿಲ್ಲ. ಅಂದ್ರೆ ನೀವು ಅರ್ಜಿ ಸಲ್ಲಿಸೋಕೆ ಹೋದ್ರು ನಿಮಗೆ ಯಾವುದೇ ಒಂದು ನೆಟ್ ಪಾಯಿಂಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಗ್ರಾಮವನ್ನ ಆಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ಕರ್ನಾಟಕವನ್ನು ಮತ್ತು ಬೆಂಗಳೂರುಗಳಿಗೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸೋಕೆ ಹೋದ್ರೆ ಅಂದ್ರೆ ಈ ಅರ್ಜಿ ಇನ್ನು ಪ್ರಾರಂಭ ಆಗಿಲ್ಲ ಅಂತೇಳಿ ನಿಮ್ನ ಮರಳಿ ಒಳ್ಳಿ ನಿಮಗೆ ಮನೆಗೆ ಕಳಿಸ್ತಾರೆ ಅಂತಾನೆ ಹೇಳ್ಬೋದು. ಯಾಕೆಪ್ಪ ಅಂತಂದ್ರೆ ಈ ಅರ್ಜಿ ನೀವು ಪ್ರಾರಂಭ ಆಗಿಲ್ಲ. ಯಾಕೆ ಪ್ರಾರಂಭ ಆಗಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ಬೇಕಂದ್ರೆ, ಈಗ ಕಾಂಗ್ರೆಸ್ ಸರ್ಕಾರನ ಗ್ಯಾರಂಟಿ ಆದಂತ ಮಹಾಲಕ್ಷ್ಮಿ ಯೋಜನೆ ಎಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ನ ಆಡಳಿತ ಬಂತು ಅಂದ್ರೆ ಹಾಗಾದ್ರೆ ಮಾತ್ರ ಇದನ್ನು ಮಹಾಲಕ್ಷ್ಮಿ ಯೋಜನೆಯಿಂದ ಆರಂಭ ಆಗುತ್ತೆ. ಪ್ರತಿ ತಿಂಗಳು 8,500 ರೂಪಾಯಿ ಏನಾಗುತ್ತೆ ನೇರವಾಗಿ ನಿಮ್ಮ ಒಂದು ಖಾತೆಗೆ ಹಣ ಜಮಾವಾಗುತ್ತೆ. ಅಂದ್ರೆ ಇನ್ನು ಕಾಂಗ್ರೆಸ್ನ ಆಡಳಿತಕ್ಕೆ ಬರಬೇಕು. ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ನೀವು ನೆಕ್ಸ್ಟ್ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು 8,500 ರೂಪಾಯಿನ ಪಡ್ಕೊಳ್ಬಹುದು. ಇದು ಬಡ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ಕೊಡುವುದಾಗಿ ಒಂದು ನಮ್ಮದು ಕಾಂಗ್ರೆಸ್ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಒಂದು ಯೋಜನೆಯನ್ನ ಮಾಡಿದೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಯೋಜನೆ ಏನಿದೆ ಇದು ಈಗ ಆರಂಭವಾಗೋದಿಲ್ಲ. ಇದು ಸ್ವಲ್ಪ ದಿನಗಳವರೆಗೆ ಅಂದ್ರೆ ಮುಂದಿನ ತಿಂಗಳು ಜೂನ್ 4ನೇ ತಾರೀಕಿನ ಮೇಲ್ಪಟ್ಟು 4ನೇ ತಾರೀಕಿಗೆ ಒಂದು ಚುನಾವಣೆ ನಡೆದಂತಹ ಮತದಾನದ ಒಂದು ಪೂರ್ತಿ ವೋಟಿಂಗ್ ಏನಿದೆ, ಯಾರು ಓಟು ಯಾರು ಗೆಲುವು ಯಾರು ಸೋಲು ಅನ್ನೋದನ್ನ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಏನಾದ್ರು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತು ಅಂದ್ರೆ ಇದೊಂದು ಮಹಾಲಕ್ಷ್ಮಿ ಯೋಜನೆ ಏನಿದೆ ಅನಂತರ ಜಾರಿ ಆಗುತ್ತೆ ಹೊರತು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಈ ಮಹಾಲಕ್ಷ್ಮಿ ಯೋಜನೆ ಜಾರಿ ಆಗೋದಿಲ್ಲ. ನೀವು ಬೇರೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರುವಂತದ್ದನ್ನ ಮರ್ತ್ ಬಿಡಿ. ಕೆಲವೊಂದನ್ನ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದ್ದೀನಿ, ಅವನು ಸಹ ನಿಮಗೆ ತೋರಿಸ್ಕೊಡ್ಬಿಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಅಂದ್ರೆ ಮಹಾಲಕ್ಷ್ಮಿ ಯೋಜನೆ ಏನಿದೆ, ಈ ಮಹಾಲಕ್ಷ್ಮಿ ಯೋಜನೆ ಈಗಾಗಲೇ ಆರಂಭವಾಗಿದೆ, ಬೇಗನೆ ಅರ್ಜಿಯನ್ನು ಅಂತ ಹೇಳಿ ನಿಮ್ಗೆ ಹಾಕಿದ್ದಾರೆ. ಇನ್ನು ಅರ್ಜಿಯನ್ನು ಪ್ರಾರಂಭವಾಗಿಲ್ಲ ಅಂತಾನೆ ಹೇಳ್ಬೋದು.
ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಬ್ಬರು ಸಹ ಮಹಾಲಕ್ಷ್ಮಿ ಯೋಜನೆ ಅರ್ಜಿ ಪ್ರಾರಂಭವಾಗಿದೆ, ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಅಲ್ಲಿ ಸಂಪೂರ್ಣವಾಗಿ ಏನು ಮಹಾಲಕ್ಷ್ಮಿ ಬಗ್ಗೆನೆ ವಿಡಿಯೋನ ಮಾಡಿದ್ದಾರೆ. ಈ ಮಹಾಲಕ್ಷ್ಮಿ ಯೋಜನೆ ಏನಿದೆ ಇನ್ನು ಅರ್ಜಿನ ಪ್ರಾರಂಭವಾಗಿಲ್ಲ, ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಏನಾದ್ರೂ ಆ ರೀತಿಯಾಗಿ ಅರ್ಜಿ ಪ್ರಾರಂಭ ಆಯ್ತು ಅಂದ್ರೆ ನೇರವಾಗಿ ನಿಮ್ಗೆ ಇದೇ ರೀತಿಯಾಗಿ ಲೈವ್ ಬಂದೆ ನಿಮ್ಗೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಅರ್ಜಿನ ಹಾಕ್ಬೇಕು ಮತ್ತು ಯಾವ ದಾಖಲಾತಿಗಳು ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಇನ್ನು ಮುಂದಿನ ತಿಂಗಳು 4ನೇ ತಾರೀಕಿನವರೆಗೂ ಇದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದು ಆಡಳಿತಕ್ಕೆ ಬಂದ ಮೇಲೆ ಯೋಜನೆ ಪ್ರಾರಂಭವಾಗುತ್ತೆ ಹೊರತು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಈ ಯೋಜನೆ ಪ್ರಾರಂಭವಾಗೋದಿಲ್ಲ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಇದ್ರೆ ಎಲ್ಲರೂ ವಿಡಿಯೋ ಒಂದು ಲೈಕ್ ಮಾಡ್ತಾ ಹೋಗಿ. ಯಾಕೆಂದ್ರೆ ಇದೇ ರೀತಿಯಾಗಿ ನಿಮ್ಗೆ ಹೆಚ್ಚಿನ ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೇನೆ. ಬೇರೆ ಒಂದು ಮಾಹಿತಿಗಳು ನಿಮ್ಗೆ ಏನಾದ್ರೂ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮತ್ತು ಯಾವುದೇ ಒಂದು ಯೋಜನೆ ಬಗ್ಗೆ ನಿಮ್ಗೆ ಬೇಕಾಯ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದರ ಬಗ್ಗೆ ಇನ್ಫಾರ್ಮೇಶನ್ ತೆಗೆದುಕೊಂಡು ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಗಳನ್ನ ನಾನು ತಿಳಿಸ್ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಅಷ್ಟೇ ಎಲ್ಲರಿಗೆ ಶೇರ್ ಮಾಡಿ.